ನಾವು ಸುಮಾರು 2 ವರ್ಷದ ಹಿಂದೆ ಈ ಕಾಲೇಜಿಗೆ ಒಂದು ಸುಸಜ್ಜಿತವಾದಂತಹ ಕಂಪ್ಯೂಟರ್ ಲ್ಯಾಬನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ರಪೋಸಲನ್ನು ಕೊಟ್ಟಿದ್ವಿ. ಆ ಪ್ರಪೋಸಲ್ಲು ಪ್ರಾಸೆಸ್ ಆಗಿ ಈಗ ಅದು ಸಾಕಾರವಾಗಿದೆ. ಹಲವಾರು ಜನ ಟೀಚರ್ಸು ಈ ಹಿಂದೆ ಈ ಕಾಲೇಜಿನಲ್ಲಿ ನಿರಂತರವಾಗಿ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ದುಡಿದಿದ್ದಾರೆ. ಆ ಸರದಿಯಲ್ಲಿ ನಾನು ಕೂಡ ಈ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ವೈಯಕ್ತಿಕವಾದ ವಿಶೇಷವಾದ ಸಾಧನೆ ಏನೂ ಇಲ್ಲ. ಐ ವಾಂಟ್ ಟು ಕನ್ವೆ ಮೈ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ to the Secretary of Seniors for Change, Mr. Pradeep Srivastava, for his continuous efforts, and as well as the chairman of this NGO, Mr. Atul Sinha. I congratulate him and I thank him on behalf of my college and my students, and all other guests today who are all present here. Shri Sanjay Sharma ji, Shrimati Gunjan Mohankar, Shri Atul Sinha as well, and Shrimati Ekta Srivastava. ಇವರೆಲ್ಲರಿಗೂ ನಾನು ನಮ್ಮ ಕಾಲೇಜಿನ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಈ ಕೃಷ್ಣ ನಾರಾಯಣ ಸ್ವಾಮಿ ಅನ್ನುವ ಹೆಸರನ್ನು ನೋಡಿದಾಗಲೇ ನಾನು ಇವ್ರು ಯಾರೋ ಇಲ್ಲೇ ಲೋಕಲ್ ಇರಬೇಕು, ಈ ಕೈವಾರ ತಾತಯ್ಯನವರು ಇನ್ಫ್ಲೂಯೆನ್ಸ್ ಇದ್ದವರಿಗೆ ನಾರಾಯಣ ಸ್ವಾಮಿ ಅಂತ ಹೆಸರು ಇಟ್ಕೊಂಡಿರ್ಬೇಕು ಅಂತ ಭಾವಿಸಿದ್ದೆ. ಅವ್ರು ಕನ್ನಡದಲ್ಲಿ ಮಾತನಾಡಿದಾಗ ನನಗೆ ಬಹಳ ಖುಷಿ ಆಯಿತು. ಅಲ್ಲದೆ ಪ್ರತಿ ದಿವಸ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ಮಕ್ಕಳು ಕಷ್ಟ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಅವರ ಒಂದು ಕಂಪನಿಯ CSR ಅಡಿಯಲ್ಲಿ ನಮಗೆ ಈ ಒಂದು ಕಂಪ್ಯೂಟರ್ ಲ್ಯಾಬನ್ನು ಮಾಡೋದಕ್ಕೆ ಸಾಕಷ್ಟು ಸಹಾಯವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರದೀಪ್ ಶ್ರೀವಾಸ್ ಅವರು ನಮ್ಮ ಜೊತೆ ಮಾತನಾಡುವಾಗ ವಿದ್ಯಾ ಅನ್ನೋ ಒಂದು NGO ಅನ್ನು ನಮಗೆ ಪರಿಚಯ ಮಾಡಿಕೊಟ್ರು. ನಾವು ಅವ್ರ ಜೊತೆ ಮಾತಾಡಿಕೊಂಡು ಅವರ ಸಹಾಯವನ್ನು ತಗೊಂಡು ನಮ್ಮ ಸ್ಟೂಡೆಂಟ್ಸ್ಗೆ ಶೆಡ್ಯೂಲನ್ನು ಮಾಡಿ ಅವರಿಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕೋರ್ಸ್ ಜೊತೆಗೆ ಅಡ್ವಾನ್ಸ್ ಕಂಪ್ಯೂಟರ್ ಸ್ಕಿಲ್ಸ್ ಕೋರ್ಸ್ ಇವುಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಆ ಕೋಚಿಂಗನ್ನು ನೀಡಲಿಕ್ಕೆ ವಿದ್ಯಾ NGO ಕಡೆಯಿಂದ ಮಿಸ್ಟರ್ ಸಚಿನ್ ಆ್ಯಂಡ್ ಮಿಸ್ ಅನುಷಾ ಇಬ್ಬರು ಬಂದಿದ್ದಾರೆ. ಅವರು ನಿರಂತರವಾಗಿ ಒಂದು ವಾರದಿಂದ ತರಗತಿಗಳನ್ನು ತಗೊಳ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಅವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಕಾಲೇಜಿನ ಪರವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೌತ್ ಝೋನ್ ಡೈರೆಕ್ಟರ್ ಆದಂತಹ ಮೋನಿಕಾ ಬೆಹಲ್ ಅವರು ಒಂದು ರೀತಿಯಲ್ಲಿ ನಾವು ಇನ್ಆಕ್ಟಿವ್ ಆಗಿದ್ದಾಗ ಅವರು ಇಲ್ಲ ಯಾವಾಗ ಶುರು ಮಾಡೋಣ ಅಂತ ಹೇಳಿ ನನ್ನನ್ನು ಮತ್ತೆ ಎಚ್ಚರಿಸಿ ಈ ಒಂದು ಕೋಚಿಂಗ್ ಕ್ಲಾಸಸ್ ರನ್ ಆಗೋದಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ಹುಡುಗರಿಗೆ ಅದೊಂಥರ ಹೇಗಾಗಿದೆ ಅಂದರೆ ನಮ್ಮ ಟೀಚರ್ಸ್ಗಿಂತ ಜಾಸ್ತಿ ಬ್ಯುಸಿ ಶೆಡ್ಯೂಲ್ ಆಗ್ಬಿಟ್ಟಿದೆ. ಅವ್ರಿಗೆ ಆ ಕಡೆ ಕ್ಲಾಸ್ಗಳು ಕೇಳೋದಕ್ಕೆ ಪುರ್ಸೊತ್ತಿಲ್ಲ. ಈ ಕಡೆ KJK ಕ್ಲಾಸ್ಗಳು, ಈ ಕಡೆ ಈ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ಗಳು, ಅದರ ನಡುವೆ ಈ ಥರದ ಕಾರ್ಯಕ್ರಮಗಳು, ಅವ್ರಿಗೆ ಒಂಥರ ಹೆಕ್ಟಿಕ್ ಶೆಡ್ಯೂಲ್ ಆಗುತ್ತಿದೆ. ಆದರೂ ಅವರೆಲ್ಲರೂ ಸಂತೋಷವಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆಮೇಲೆ ರಾಮಕೃಷ್ಣ ಅವ್ರಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ಅವರು ಬಹುಶಃ ಇದು 1 ಅಥವಾ 1.5 ದಿವಸದಲ್ಲಿ ಅವರು ಅದನ್ನು ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈಗೇನು ನಾವು ಕರಿಯರ್ ಇನ್ಫೋ ಅಂತ ಒಂದು ಕಾರ್ಯಕ್ರಮ ಹಿಂದೆ ಮಾಡಿದ್ವಿ, ಅದರ ಅನುಗುಣವಾಗಿ HR ಮೀಟಿಂಗನ್ನು ಏನು ಮಾಡಿದ್ವಿ, ಆ HR ಮೀಟಿಂಗನ್ನು ಮಾಡಿದ ನಂತರದಲ್ಲಿ ಅವ್ರು ಎಲ್ಲರಿಂದ ನಾವು ಫೀಡ್ಬ್ಯಾಕ್ ತಗೊಂಡು ಆ ಫೀಡ್ಬ್ಯಾಕಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು PDF ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ವಿ. ನೆನಪಿದೆಯಾ? ಅದನ್ನು ಈ 1-1.5 ದಿವಸದಲ್ಲಿ ವೇದಿಕೆ ಮೇಲೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ರಾಮಕೃಷ್ಣ ಕೇಳಿಸ್ಕೊತಾ ಇದ್ದೀರಾ? ಸೊ ರಾಮಕೃಷ್ಣ PDF ಅನ್ನು ಮಾಡಿ ನಿಮ್ಗೆಲ್ಲರಿಗೂ ಟೆಲಿಗ್ರಾಮ್ ಗ್ರೂಪಲ್ಲಿ, ಫೈನಲ್ ಇಯರ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಅದರಲ್ಲಿ ಒಂದು ಚಾರ್ಟ್ ಇರುತ್ತೆ. ಅಂದರೆ ಹೊಸಕೋಟೆ ಸುತ್ತಮುತ್ತ ಯಾವ್ಯಾವ ಇಂಡಸ್ಟ್ರಿಗಳಿದೆ ಮತ್ತು ಯಾವ್ಯಾವ ಇಂಡಸ್ಟ್ರಿಗಳಲ್ಲಿ ಏನೇನು ಉದ್ಯೋಗಗಳು
ಲಭ್ಯ ಇದೆ ಅನ್ನುವಂಥ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೀವೆಲ್ಲರೂ ನೋಡಿ ನೀವು ಯಾವ ಒಂದು ಉದ್ಯೋಗಕ್ಕೆ ಹೋಗುವುದಕ್ಕೆ ಬಯಸ್ತೀರಿ ಮತ್ತು ಯಾವ ಸ್ಕಿಲ್ ಸೆಟ್ ಅನ್ನು ಪಡೆಯುವುದಕ್ಕೆ ಬಯಸ್ತೀರಿ ಅನ್ನೋದನ್ನು ಒಂದು ಗೂಗಲ್ ಫಾರ್ಮನ್ನು ಕೂಡ ಅವರು ಶೇರ್ ಮಾಡ್ತಾರೆ, ನಾನು ಶೇರ್ ಮಾಡ್ತೀನಿ. ಅದನ್ನು ಫಿಲ್ ಮಾಡಿ ಕೊಟ್ಟರೆ ನೀವು ಅಕಾರ್ಡಿಂಗ್ ಟು ಯುವರ್ ವಿಲಿಂಗ್ನೆಸ್ ನಾವು ಬೇರೆ ಬೇರೆ ಹೊಸ ರೀತಿಯ ಕೋರ್ಸ್ ಡಿಸೈನನ್ನು ಮಾಡೋದಕ್ಕೆ, ಕ್ಲಾಸ್ ಶೆಡ್ಯೂಲನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಏನನ್ನು ನಿಮಗೆ ಬಲವಂತವಾಗಿ ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇರುವುದಕ್ಕೆ ಬಯಸುವುದಿಲ್ಲ. ಅಕಾರ್ಡಿಂಗ್ ಟು ಯುವರ್ ವಿಲ್ ಅಂಡ್ ವಿಶ್ ನಿಮ್ಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಯುವರ್ ಕರಿಕ್ಯುಲಮ್, ನಿಮ್ಮ ಕರಿಕ್ಯುಲಮ್ಗೆ ಏನು ಪಾಠ ಮಾಡಬೇಕು, ಏನು ಶಾರ್ಟೇಜ್ ಇದೆಯೋ ಅದನ್ನೆಲ್ಲ ಫೀಡ್ಬ್ಯಾಕ್ ತಗೊಂಡಿದ್ದೀನಿ. ಕೆಲವರೆಲ್ಲ ಸಿ ಆರ್ಗಳು ಮೊನ್ನೆ ಬಂದಿದ್ರು ಮೀಟಿಂಗ್ಗೆ, ಅವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ. ಇನ್ನು ಕೆಲವರು ಒಬ್ಬರಿಬ್ಬರು ಸಿ ಆರ್ಗಳು ಆನಂತರದಲ್ಲಿ ಬಂದು ಆಫ್ಟರ್ ಮೀಟಿಂಗ್ ಫೀಡ್ಬ್ಯಾಕ್ಗಳನ್ನು ಕೊಟ್ಟಿದ್ದೀರಿ. ಆಲ್ಮೋಸ್ಟ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಯಾವುದೋ ಒಂದೆರಡು ಓಯಿ ಮಾತ್ರ ಬಾಕಿ ಇದೆ, ಅದನ್ನು ನಾನು ನಮ್ಮ ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ, ಅವರನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ನೀವು ಅಕಾಮಿಡೇಟ್ ಆಗೋದ್ರ ಕಡೆಗೆ, ಅಂದರೆ ನೀವು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾ, ಕಾಂಪಿಟೇಟಿವ್ ಕೋಚಿಂಗ್ ಹೋಗ್ಬೇಕಾ, ಉದ್ಯೋಗಕ್ಕೆ ಹೋಗ್ಬೇಕಾ, ಹೀಗೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಕರಿಯರನ್ನು ರೂಪಿಸ್ಕೊಳ್ಳೋದರ ಕಡೆಗೆ, ನಿಮ್ಮನ್ನು ನೀವು ಅಕಾಮಿಡೇಟ್ ಮಾಡಿಕೊಳ್ಳೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಅಂದರೆ ನಿಮ್ಮ ಗಮನ ಎರಡು ಕಡೆ ಇರಬೇಕು. ಅದನ್ನ ಈಗಾಗಲೇ 2 ಸಲ ಹೇಳಿದ್ದೀನಿ, ನಾನು ರಿಪೀಟ್ ಆಗಿ ಮತ್ತೊಮ್ಮೆ ಹೇಳ್ತೀನಿ. ಒಂದು, ಒಳ್ಳೆಯ ಸ್ಕೋರ್ ಮಾಡೋದು ಫೈನಲ್ ಇಯರಲ್ಲಿ. ಎರಡನೇದು, ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ರೋಡ್ ಮ್ಯಾಪನ್ನು ಮಾಡಿಕೊಂಡು ಆ ರೋಡ್ ಮ್ಯಾಪ್ನ ಅನುಸಾರವಾಗಿ ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋದು. ಓಕೆ, ಅದೆಲ್ಲ ಇದರ ಭಾಗ. ನಾವೇನೀಗ ಕರಿಯರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಫ್ರೀ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸಸ್ ಮಾಡ್ತಾ ಇದ್ವಿ, ಅದೆಲ್ಲವೂ ಇದರ ಭಾಗ. ನಾರಾಯಣ ಸ್ವಾಮಿ ಸರ್ ಅವರು, ಕೃಷ್ಣ ನಾರಾಯಣ ಸ್ವಾಮಿ ಸರ್ ಅವರು ಒಂದು ಮಾತನ್ನ ಅವರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಕಂಪ್ಯೂಟರ್ ಲ್ಯಾಬ್ಗಳು ಎಲ್ಲ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರುತ್ತೆ, ಆದರೆ ಅದನ್ನ ಮೇಂಟೈನ್ ಮಾಡಲ್ಲ, ಧೂಳು ಹಿಡಿದಿರುತ್ತೆ. ಸೊ ಮೇಂಟೆನೆನ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸರ್, ನಮ್ಮ ಮಕ್ಕಳು ಬಳಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಮೇಂಟೈನ್ ಮಾಡ್ತಾರೆ ಸರ್, ನಾವು ಮೇಂಟೈನ್ ಮಾಡ್ತೀವಿ. ಬಳಸದೆ ಹಾಳಾಗುತ್ತೆ ಎಲೆಕ್ಟ್ರಾನಿಕ್ ಗೂಡ್ಸು, ಬಳಸಿದ್ರೆ ಮೇಂಟೈನ್ ಮಾಡಿದ್ರೆ ಅವು ಹಾಳಾಗೋದಿಲ್ಲ. ಒಂದ್ ವೇಳೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ಸಚಿನ್ ಇದ್ದಾರೆ, ಮೇಡಮ್ ಇದ್ದಾರೆ, ಮೋನಿಕಾ ಬೆಹಲ್ ಇದ್ದಾರೆ, ಅಂಡ್ ಪ್ರದೀಪ್ ಶ್ರೀವಾಸ್ತವ್ ಇಸ್ ವಿತ್ ಅಸ್. he has good contacts and all seniors. ಬಟ್ ಅದನ್ನ ಮಾತ್ರ ಪ್ರಸ್ತಾಪ ಮಾಡ್ತಾ ಇದ್ರು, ಅವರು ಪ್ರಸ್ತಾಪ ಮಾಡಿದ್ರು, ಇವರು ಪ್ರಸ್ತಾಪ ಮಾಡಿದ್ರು. ಚೇರ್ಮನ್ ಆಫ್ ಸೀನಿಯರ್ಸ್ ಫಾರ್ ಚೇಂಜ್ ಅಂಡ್ ಆಸ್ ವೆಲ್ ಆಸ್ ಡೋನರ್ ಇವರು ಪ್ರಸ್ತಾಪ ಮಾಡಿದ್ರು. ಅದೇನು ಅಂತಂದ್ರೆ, ರಿಟೈರ್ ಆದ್ಮೇಲೆ ಕೆಲವ್ರಿಗೆ ಜಗತ್ತೇ ಕಳೆದೋಗ್ಬಿಡುತ್ತೆ. ಅಯ್ಯೋ ಏನಪ್ಪ ಲೈಫ್ ಇಷ್ಟು ಬೋರು ಅಂತ ಅನ್ಸೋಕ್ ಶುರುವಾಗುತ್ತೆ. ಇವರೆಲ್ಲರೂ ತಮ್ಮನ್ನು ತಾವು ಹೀಗೆ ಸೋಷಿಯಲ್ ಚೇಂಜ್ ಅಲ್ಲಿ ತೊಡಗಿಸ್ಕೊಂಡು, ತಮ್ಮನ್ನು ತಾವು ನಿರಂತರವಾಗಿ ಹೀಗೆ ಬೇರೆ ಬೇರೆ ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗಿಯೂ ಹೊಟ್ಟೆ ಕಿಚ್ಚಾಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ. ಅಂದ್ರೆ ಇಷ್ಟು ಏಜ್ ಆಗುತ್ತೆ, ನೀವುಗಳೆಲ್ಲರೂ ಸಕ್ರಿಯವಾಗಿ ನಿಮ್ಮನ್ನ ಹೀಗೆ ಬೇರೆ ಬೇರೆ ರೀತಿಯ ಸೋಷಿಯಲ್ ಚೇಂಜ್ ಅಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ, ಒಂದು ಗುಣಾತ್ಮಕವಾದಂತಹ ಬದಲಾವಣೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಐ ಆಮ್ ಅಪ್ರಿಷಿಯೇಟಿಂಗ್ ಯುವರ್ ಎಫರ್ಟ್ಸ್. ನಮ್ಮ ವಿದ್ಯಾರ್ಥಿಗಳು ಇಂಥದ್ದರ ಪ್ರಯೋಜನವನ್ನು ಪಡೆಯಲಿ ಅಂತ ಅಪೇಕ್ಷಿಸ್ತಾ, ಇದುವರೆಗೆ ಏನು ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಸಹಕಾರವನ್ನು ಮುಂದೆಯೂ ನಾನು ಬಯಸ್ತಾ, ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಈ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್ ಏನಿದೆ ಅದನ್ನ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಅಂಡ್ ಒಂದೇ ಒಂದು ಅಂಶವನ್ನು ಪ್ರಸ್ತಾಪ ಮಾಡಬೇಕು, ಆ ಪ್ರಸ್ತಾಪ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದು 14 ಪ್ರಪೋಸಲ್ಸ್ ನಾವು ರೆಡಿ ಮಾಡಿದ್ದೀವಿ. 14 different proposals. Open air theatre proposal, for main arch and gate proposal, installation of solar panels, beautification of seminar hall and as well as computer lab, proposal for construction of canteen and 2-wheeler and 4-wheeler parking stand construction, proposal for CCTV installation for new building and toilet upgradation in all blocks, proposal for supply of desks and installation of desks with new rooms. ಹೀಗೆ ಎಲ್ಲವನ್ನ ಉಲ್ಲೇಖ ಮಾಡಿದ್ದೀನಿ. ಒಟ್ಟು 14 ಪ್ರಪೋಸಲ್ಗಳನ್ನ ಬೇಗ ರೆಡಿ ಮಾಡಿ ಅಂತ ಹೇಳಿ ಅವರ ಬಿಡುವಿಲ್ಲದ ಶೆಡ್ಯೂಲ್ ನಡುವೆ ಅದನ್ನು ಬೈಕೊಂಡಿರ್ತಾರೆ ಕೆಲವರೆಲ್ಲ, ಏನಪ್ಪ ನಮ್ಮ ಪ್ರಾಣ ತಿಂತಾನೆ ಇವನು ಅಂತ ಬೈಪಡಿ.
ಮಕ್ಕಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಕ್ಕಳಿಗೋಸ್ಕರ ನಾವು ಹೆಚ್ಚು ಶ್ರಮ ತಗೊಳ್ಳೋಣ ಅಂತ ಹೇಳ್ತಾ, ಆಮೇಲೆ ಈ ತರದ ಗ್ಯಾದರಿಂಗ್ಗಳನ್ನ ನಾವು ಮಾಡ್ತಾ ಇದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿವಸ. ಸೊ 14 ಪ್ರಪೋಸಲ್ಗಳನ್ನು ಇವತ್ತು ನಾನು ಶ್ರೀವಾಸ್ತವ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹಾಗೆ ಅದರ ಕೆಲವು ಕಾಪಿಗಳನ್ನ MLA ಅವರಿಗೂ ಕೂಡ ನಾನು ಸಲ್ಲಿಸುತ್ತಿದ್ದೇನೆ. 6 ತಿಂಗಳಾಗ್ಬೋದು ಸರ್, ವರ್ಷ ಆಗ್ಬೋದು ಸರ್, 2 ವರ್ಷ ಆಗ್ಬೋದು ಸರ್, ಆ ವ್ಯಕ್ತಿಯೋ ಇರೋದಿಲ್ವೋ, ಈ ಕಾಲೇಜಿನ ವಿದ್ಯಾರ್ಥಿಗಳ ಅನುಕೂಲಕ್ಕೆ ನಮ್ಮೆಲ್ಲರ ಸಹಕಾರ, ಈ ಇರುವವರ ಮತ್ತು ಮುಂದೆ ಬರುವವರೆಲ್ಲರ ಸಹಕಾರ ಇರುತ್ತೆ. ಅದಕ್ಕೆ ಬೇಕಾದಂತಹ ಗ್ರೌಂಡ್ ವರ್ಕ್ ಅನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.